ಮನೆಯಲ್ಲಿ ಚಿನ್ನ ಇದ್ದವರಿಗೆ ಹಬ್ಬ. ಮೋದಿ ಹೇಳಿಕೆಯಿಂದ ಡಬಲ್ ಬಂಪರ್. ಏನಿದು ನೋಡೋಣ ಬನ್ನಿ. ದೇಶದ ಆರ್ಥಿಕತೆ ಉಳಿಸಲು ಪ್ರಧಾನಿ ಮೋದಿ ನೀಡಿದ ಆ ಒಂದು ಕರೆ ಈಗ ಚಿನ್ನದ ಮಾರುಕಟ್ಟೆಯಲ್ಲಿ ಸುನಾಮಿ ಎಬ್ಬಿಸಿದೆ. ಹೊಸ ಬಂಗಾರ ಕೊಳ್ಳುವ ಮುನ್ನ ಜ್ಯುವೆಲರಿ ಶಾಪ್ಗಳು ನೀಡುತ್ತಿರೋ ಈ ಆಫರ್ ಬಗ್ಗೆ ನೀವು ತಿಳಿಯಲೇಬೇಕು. ದೇಶದ ಆರ್ಥಿಕತೆಯನ್ನು ಭದ್ರಪಡಿಸಲು ಮತ್ತು ವಿದೇಶಿ ವಿನಿಮಯ ಮೀಸಲನ್ನು ಕಾಯ್ದುಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿಯವರು ಹೊಸ ಚಿನ್ನ ಖರೀದಿಸುವುದನ್ನು 1 ವರ್ಷ ನಿಲ್ಲಿಸುವಂತೆ ಕರೆ ನೀಡಿದ್ದಾರೆ. ಮೋದಿಯವರು ಈ ಕರೆಗೆ ದೇಶಾದ್ಯಂತ ಭಾರೀ ಬೆಂಬಲ ವ್ಯಕ್ತವಾಗುತ್ತಿದ್ದು, ಚಿನ್ನದ ಮಾರುಕಟ್ಟೆಯಲ್ಲಿ ಹೊಸ ಕ್ರಾಂತಿಯೇ ಆರಂಭವಾಗಿದೆ. ವಿದೇಶಗಳಿಂದ ಚಿನ್ನ ಆಮದು ಮಾಡಿಕೊಳ್ಳುವುದನ್ನು ಕಡಿಮೆ ಮಾಡುವ ಕೇಂದ್ರದ ಈ ಕ್ರಮಕ್ಕೆ ಈಗ ದೊಡ್ಡ ದೊಡ್ಡ ಆಭರಣ ತಯಾರಕರೂ ಸಾಥ್ ನೀಡುತ್ತಿದ್ದಾರೆ. ಮನಿ ಕಂಟ್ರೋಲ್ ವರದಿಯ ಪ್ರಕಾರ ಕೇಂದ್ರ ಸರ್ಕಾರವು ಚಿನ್ನದ ಮೇಲಿನ ಆಮದು ಸುಂಕವನ್ನು ಶೇಕಡಾ 6ರಿಂದ 15ಕ್ಕೆ ಏರಿಸಿದೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಬೆಲೆಗಳ ಏರಿಳಿತ ಹೂಡಿಕೆದಾರರಲ್ಲಿ ಸಂಚಲನ ಮೂಡಿಸಿದೆ. ದಿ ಸನ್ಸ್ ಜ್ಯುವೆಲರ್ಸ್ನ ರಾಘವ್ ಧೀರ್ ಹೇಳುವಂತೆ, ಈ ನಿರ್ಧಾರದಿಂದ ಆಭರಣ ಪೂರೈಕೆ ಸರಪಳಿಯ ಮೇಲೆ ಗಂಭೀರ ಪರಿಣಾಮ ಬೀರಿದ್ದು, ಗ್ರಾಹಕರು ಹೊಸ ಚಿನ್ನ ಕೊಳ್ಳುವ ಬದಲು ಹಳೆಯ ಚಿನ್ನವನ್ನು ವಿನಿಮಯ ಮಾಡಿಕೊಳ್ಳುವುದು ಜಾಣತನದ ಕೆಲಸವಾಗಿದೆ. ಪ್ರಧಾನಿಯವರ ಕರೆಗೆ ಓಗೊಟ್ಟು ಮುಂಚೂಣಿ ಕಂಪನಿ ತನಿಷ್ಕ್ ಈಗ ಓಲ್ಡ್ ಗೋಲ್ಡ್ ನ್ಯೂ ಇಂಡಿಯಾ ಎಂಬ ಬಂಪರ್ ಅಭಿಯಾನವನ್ನು ಶುರು ಮಾಡಿದೆ. ನೀವು ಎಲ್ಲಿಯೇ ಚಿನ್ನ ಖರೀದಿಸಿದ್ದರೂ ಅದು ಕನಿಷ್ಠ 9 ಕ್ಯಾರೆಟ್ ಗುಣಮಟ್ಟದ್ದಾಗಿದ್ದರೂ ಸಾಕು, ಯಾವುದೇ ಸವಕಳಿ ಅಥವಾ ಕಡಿತವಿಲ್ಲದೆ ನಿಮ್ಮ ಹಳೆಯ ಚಿನ್ನಕ್ಕೆ ಸಮನಾದ ಹೊಸ ಆಭರಣಗಳನ್ನು ನೀಡುವುದಾಗಿ ಘೋಷಿಸಿದೆ. ಇದು ಹಳೆಯ ಒಡವೆಗಳನ್ನು ಇಟ್ಟುಕೊಂಡಿರುವ ಗ್ರಾಹಕರಿಗೆ ದೊಡ್ಡ ಲಾಭ ತರಲಿದೆ. ಮತ್ತೊಂದು ದೈತ್ಯ ಕಂಪನಿ ಕಲ್ಯಾಣ್ ಜ್ಯುವೆಲರ್ಸ್ ಕೂಡ ತನ್ನ ದೇಶಭಕ್ತಿಯನ್ನು ಮೆರೆಯಲು ನೇಷನ್ ಫಸ್ಟ್ ಗೋಲ್ಡ್ ಫಾರ್ ಇಂಡಿಯಾ ಎಂಬ ಕಾರ್ಯಕ್ರಮವನ್ನು ಆರಂಭಿಸಿದೆ. ವಿದೇಶಿ ಆಮದನ್ನು ತಗ್ಗಿಸುವ ಸಲುವಾಗಿ ತನ್ನ 342 ಮಳಿಗೆಗಳಲ್ಲಿ ಹಳೆಯ ಚಿನ್ನದ ವಿನಿಮಯಕ್ಕೆ ಭರ್ಜರಿ ಡೀಲ್ ನೀಡುತ್ತಿದೆ. ಜನರು 18 ಕ್ಯಾರೆಟ್ನ ಹಗುರ ಆಭರಣಗಳತ್ತ ಆಕರ್ಷಿತರಾಗುವಂತೆ ಮಾಡಲು ಈ ಕಂಪನಿ ಶ್ರಮಿಸುತ್ತಿದೆ. ಆಭರಣ ಅಂಗಡಿಗಳು ಈಗ ಗ್ರಾಹಕರಲ್ಲಿರುವ ಬಳಕೆಯಾಗದ ಅಥವಾ ಮುರಿದ ಆಭರಣಗಳನ್ನು ಮರುಬಳಕೆ ಮಾಡಲು ಪ್ರೋತ್ಸಾಹ ನೀಡುತ್ತಿದೆ. ಹೀಗೆ ಮಾಡುವುದರಿಂದ ನಮ್ಮ ದೇಶವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗುವುದು ತಪ್ಪುತ್ತದೆ. ನಿಮ್ಮ ಮನೆಯಲ್ಲಿರುವ ಹಳೆಯ ಒಡವೆಗಳೇ ಈಗ ದೇಶದ ಆರ್ಥಿಕತೆಗೆ ಬಲ ನೀಡುವ ಅಸ್ತ್ರಗಳಾಗಿ ಬದಲಾಗುತ್ತಿವೆ. ಭಾರತದ ಒಟ್ಟು ಆಮದು ಪಟ್ಟಿಯಲ್ಲಿ ಚಿನ್ನದ ಪಾಲು ಬರೋಬ್ಬರಿ ಶೇಕಡಾ 9ರಿಂದ 10ರಷ್ಟಿದೆ. ಈ ಬಾರಿ ಆಮದು ವೆಚ್ಚವು ಚಾಲ್ತಿ ಖಾತೆ ಕೊರತೆಯ ಮೇಲೆ ತೀವ್ರ ಒತ್ತಡ ಹೇರುತ್ತಿದೆ. ಅದಕ್ಕಾಗಿಯೇ ವ್ಯಾಪಾರಿಗಳು ಸರ್ಕಾರದ ಈ ಮರುಬಳಕೆಯ ಗುರಿಗೆ ಸಂಪೂರ್ಣ ಬೆಂಬಲ ಸೂಚಿಸುತ್ತಿದ್ದು, ಹೊಸ ಚಿನ್ನದ ಹರಿವನ್ನು ನಿಯಂತ್ರಿಸಲು ಮುಂದಾಗಿದ್ದಾರೆ. ಜಿಯೋಜಿತ್ ಇನ್ವೆಸ್ಟ್ಮೆಂಟ್ಸ್ನ ಸಂಶೋಧನಾ ಮುಖ್ಯಸ್ಥ ಹರೀಶ್ ವಿ ಅವರ ಪ್ರಕಾರ, ಸುಂಕಗಳ ಹೆಚ್ಚಳದಿಂದ ಸ್ಥಳೀಯ ದರಗಳಲ್ಲಿ ಏರಿಕೆಯಾಗಿ ಖರೀದಿಯಲ್ಲಿ ಸ್ವಲ್ಪ ಇಳಿಕೆಯಾಗಬಹುದು. ಆದರೆ ಜಾಗತಿಕ ಉದ್ವಿಗ್ನತೆಯ ಸಮಯದಲ್ಲಿ ಚಿನ್ನವು ಯಾವಾಗಲೂ ಸುರಕ್ಷಿತ ಆಸ್ತಿಯಾಗಿ ಉಳಿದಿದೆ. ಆದರೂ ತೆರಿಗೆ ಹೆಚ್ಚಳವು ಕಳ್ಳಸಾಗಣೆಯ ಬೆದರಿಕೆಯನ್ನು ಒಡ್ಡಬಹುದು ಎಂದು ಅವರು ಎಚ್ಚರಿಸಿದ್ದಾರೆ. ನಾವು ಸಹ ಹೊಸ ಬಂಗಾರವನ್ನು ಖರೀದಿ ಮಾಡುವ ಬದಲು ಇರುವ ಹಳೆಯ ಬಂಗಾರವನ್ನೇ ಹೊಸ ಆಭರಣಗಳಾಗಿ ಬದಲಾಯಿಸಿಕೊಂಡು ದೇಶದ ಆರ್ಥಿಕತೆಗೆ ನಮ್ಮ ಕೊಡುಗೆಯನ್ನು ಕೊಡೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.